ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕನ್ನೋಳಿ ಗ್ರಾಮದಲ್ಲಿದ್ದೀವಿ. ಸಿಂದಗಿ ತಾಲೂಕು, ಬಿಜಾಪುರ ಜಿಲ್ಲೆಯಲ್ಲಿ. ಈಗೆಲ್ಲ ನೋಡ್ಬೋದು, ಇಲ್ಲಿ ದ್ರಾಕ್ಷಿ ತೋಟದಲ್ಲಿ ಬಂದಿದ್ದೀವಿ. ಇಲ್ಲಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ಕಟಾವ್ ಆದಮೇಲೆ ಏನಿದೆಲ್ಲ ಇಲ್ಲಿ ಮನುಕ್ ಮಾಡ್ತಾರೆ. ಇದು ರೆಸಿನ್ಸ್ ಅಂತಿರಲ್ಲ, ಅಥವಾ ಬೇದಾನ ಅಂತ ಈ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಕರೀತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂತ ಪೂರ್ತಿ ಇಲ್ಲಿ ಪ್ರೋಸೆಸ್ ನೋಡೋಣ. ಇದರಲ್ಲಿ 3 ಸ್ಟೆಪ್ ಇದೆ ಫ್ರೆಂಡ್ಸ್. ನಿಮಗೆ ಮೇಜರ್ ಆಗಿ ಒಂದು ಪ್ರೀ ಡ್ರೈಯಿಂಗ್ ಅಂತ ಬರುತ್ತೆ. ಇನ್ನೊಂದು ಎರಡನೇದು ಡ್ರೈಯಿಂಗ್ ಪ್ರೋಸೆಸ್ಸು. ಡ್ರೈಯಿಂಗ್ ಅಂದರೆ ಅಲ್ಲಿ ನಿಮಗೆ ರ್ಯಾಕ್ಸ್ ಇರುತ್ತೆ, ತೋರಿಸ್ತೀನಿ. ಆ ರ್ಯಾಕ್ಸಲ್ಲಿ ಈ ಹಾರ್ವೆಸ್ಟ್ ಆಗಿದ್ಮೇಲೆ ಒಂದು ಸಲ ಅಲ್ಲಿ ಡಿಪ್ಪಿಂಗ್ ಮಾಡ್ತಾರೆ. ಡಿಪ್ಪಿಂಗ್ ಆದಮೇಲೆ ಏನಿದೆಲ್ಲ ರ್ಯಾಕ್ಸಲ್ಲಿ ಡ್ರೈಯಿಂಗ್ ಮಾಡ್ತಾರೆ, ಅದು ಡ್ರೈಯಿಂಗು. ಇನ್ನು 3ನೇದು ಪೋಸ್ಟ್ ಡ್ರೈಯಿಂಗು. ಇದು ಪೋಸ್ಟ್ ಡ್ರೈಯಿಂಗ್ ಮೆಥಡ್ ಒಂದು 3ನೇ ಸ್ಟೆಪ್ ಬರುತ್ತೆ. ಈ 3 ಸ್ಟೆಪ್ಪಲ್ಲಿ ನಿಮಗೆ ಮನುಕ ಯಾವ ರೀತಿ ರೆಡಿ ಆಗ್ತದೆ ಅಂತ ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಹಾರ್ವೆಸ್ಟಿಂಗ್ ಮಾಡುವಾಗ ಏನಂತಂದರೆ ಮುಖ್ಯವಾಗಿ ನಮಗೆ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು, ಈ ಚಾಟ್ನಿ ಮಾಡ್ತೀವಲ್ಲ, ಅಂದರೆ ಈ ಪ್ರೂನಿಂಗ್ ಮಾಡ್ತೀವಲ್ಲ, ಪ್ರೂನಿಂಗ್ ಆದ ನಂತರ 140ರಿಂದ 150 ದಿನವರೆಗೂ ಕಾಯಬೇಕು. ಅಲ್ಲಿವರೆಗೂ ನಾವು ಹಾರ್ವೆಸ್ಟಿಂಗ್ ಮಾಡಬಾರ್ದು. ಅಂದರೆ ಕಂಪ್ಲೀಟ್ ಇದೇನೆಲ್ಲ ಶುಗರ್ ಕಂಟೆಂಟು, ಫುಲ್ ಶುಗರ್ ಕಂಟೆಂಟ್ ಇಲ್ಲಿ ಜಾಸ್ತಿ ಇರಬೇಕು. ಶುಗರ್ ಲೆವೆಲ್ ಏನಿದೆಲ್ಲ 22 ಬ್ರಿಕ್ಸು ನಮಗೆ ಈ ರೆಸಿನ್ಸ್ ಮಾಡಲಿಕ್ಕೆ 100% 22 ಬ್ರಿಕ್ಸ್ ಇರಲೇಬೇಕು. ಅಥವಾ ಅದಕ್ಕಿಂತ ಮೇಲಿದ್ರೂ ತುಂಬ ಒಳ್ಳೆಯದು ಈ ರೆಸಿನ್ಸ್ ಮಾಡಲಿಕ್ಕೆ. ಆದರೆ ಟೇಬಲ್ ಪರ್ಪಸ್ ಅಂತಂದರೆ ನಾವು ಏನು ಫ್ರೆಶ್ ಕನ್ಸ್ಯೂಮ್ ಮಾಡ್ತೀವಲ್ಲ, ತಿಂತೀವಲ್ಲ, ಆ ದ್ರಾಕ್ಷಿಗೆ ನಾವು 14ರಿಂದ 20 ಬ್ರಿಕ್ಸು ಅಷ್ಟು ಶುಗರ್ ಇದ್ದರೆ ನಡೀತದೆ. ಈಗ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಈ ರೀತಿ ಇಲ್ಲಿ ಕಟ್ ಮಾಡ್ಬೋದು, ನೋಡ್ಬೋದು. ಹಾರ್ವೆಸ್ಟಿಂಗ್ ಈ ರೀತಿ ಇಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಈ ರೀತಿ ಇಲ್ಲಿ ಹಾರ್ವೆಸ್ಟಿಂಗ್ ಆದಮೇಲೆ, ಕಟಾವ್ ಆದಮೇಲೆ ಏನಿದೆಲ್ಲ ಈ ಕ್ರೇಟ್ಸಲ್ಲಿ ತುಂಬಿಕೊಂಡು ಇಲ್ಲಿ ಸಣ್ಣ ಟ್ರ್ಯಾಕ್ಟರ್ ಇರ್ತದಲ್ಲ ಅವ್ರದ್ದು, ಅದರಲ್ಲಿ ಲೋಡ್ ಮಾಡಿಕೊಂಡು ಏನಿದೆಲ್ಲ ಇಲ್ಲಿಂದ ಈ ಶೆಡ್ಡಿಗೆ ಒಯ್ತಾರೆ. ಈ ಡ್ರೈ ಎಲ್ಲಿ ಮಾಡ್ತೀವಲ್ಲ, ಡ್ರೈಯಿಂಗ್ ಶೆಡ್ ಇರ್ತದಲ್ಲ, ಅಲ್ಲಿಗೆ ತೊಗೊಂಡು ಹೋಗ್ತಾರೆ. ಈ ರೀತಿ ಟ್ರ್ಯಾಕ್ಟರಲ್ಲಿ ಲೋಡ್ ಮಾಡಿಕೊಂಡು. ಈಗ ಇಲ್ಲಿ ಮನುಕ ಮಾಡ್ಬೇಕಂದ್ರೆ ಮೇಜರ್ ಏನಿದೆಲ್ಲ ನಮಗೆ ಡ್ರೈ ಕ್ಲೈಮೇಟ್ ಬೇಕಾಗುತ್ತೆ. ಆದರೆ ಈ ಕಡೆ ನಮ್ಮದು ನಾರ್ತ್ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಬಿಸಿಲು ಇರ್ತದೆ, ಬಿಸಿಲಿನ ಪ್ರದೇಶ ಆ ಕಡೆ. ಯಾಕಂದರೆ ಇದು ಡ್ರೈ ಕ್ಲೈಮೇಟ್ ಯಾಕಂತಂದರೆ ಮನುಕ್ ಮಾಡಲಿಕ್ಕೆ ಜಾಸ್ತಿ ಇಲ್ಲಿ ನಮಗೆ ಬೇಗ ಡ್ರೈಯಿಂಗ್ ಪ್ರೋಸೆಸ್ನ ಆಗಬೇಕು. ಡ್ರೈ ಆದ್ರೇ ಅದು ಬೇಗ ನಮಗೆ ಮನುಕ್ ಮಾಡೋಕ್ಕೆ ರೆಡಿ ಆಗ್ತದೆ. ಅದಕ್ಕಾಗಿ ಈ ಕಡೆ ಡ್ರೈ ಕ್ಲೈಮೇಟ್ ನಮಗೆ ಭಾಳ ಮುಖ್ಯವಾಗಿದೆ. ಇನ್ನೊಂದೇನೆಂದರೆ ಈ ಒಂದು ಗಿಡದಲ್ಲಿ ಇಲ್ಲಿ ಆಲ್ಮೋಸ್ಟ್ ಒಂದು 30 to 40 ಬಂಚಸ್ ಮೇಂಟೈನ್ ಮಾಡ್ತಾರೆ. ಒಣದ್ರಾಕ್ಷಿ ಮಾಡಲಿಕ್ಕೆ, ಮನುಕ್ ಮಾಡಲಿಕ್ಕೆ ಯಾವ್ಯಾವ ವೆರೈಟಿ ಸೂಟೇಬಲ್ ಆಗ್ತಾವೆ ಅಂತಂದರೆ, ಮುಖ್ಯವಾಗಿ ಒಂದು ಇಲ್ಲಿ ಎರಡೇ ವೆರೈಟಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ. ಮೊದಲನೇದು ಯಾವುದು ಅಂತಂದರೆ ಈ ಥಾಮ್ಸನ್ ಸೀಡ್ಲೆಸ್, ಅಂದರೆ ರೌಂಡ್ ವೆರೈಟಿ ಇರುತ್ತಲ್ಲ, ಈ ಥರ. ಇದು ಥಾಮ್ಸನ್ ಸೀಡ್ಲೆಸ್ ಇದೆ. ಇದು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಮನುಕ್ ಮಾಡಲಿಕ್ಕೆ. ಇನ್ನೊಂದು ಯಾವುದು ಅಂತಂದರೆ ಮಾಣಿಕ್ ಚಮನ್ ಮಾಡ್ತಾರೆ, ಅಥವಾ ಸೋನಾಕ ಸೀಡ್ಲೆಸ್ಸು ಕೆಲವೊಂದು ಟೈಮಲ್ಲಿ ಮಾಡ್ತಾರೆ. ಬಟ್ ಜಾಸ್ತಿ ಮುಖ್ಯವಾಗಿ ಅಂದರೆ ಇದೇ ಪ್ರಿಫರ್ ಮಾಡ್ತಾರೆ. ಈಗ ಇವತ್ತು ಈ ದ್ರಾಕ್ಷಿ ತೋಟದಲ್ಲಿ ಬಂದಿದ್ದೀವಿ. ಇಲ್ಲಿ ರೆಸಿನ್ಸ್ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಪೂರ್ತಿ ಯಾವ ರೀತಿ ನಮ್ಮ ತೋಟದಿಂದ ಹಾರ್ವೆಸ್ಟ್ ಆದ್ರಿಂದ ಯಾವ ರೀತಿ ಇಲ್ಲಿ ಡ್ರೈಯಿಂಗ್ ಪ್ರೋಸೆಸ್ ನಡೀತದೆ, ಮತ್ತು ಅಲ್ಟಿಮೇಟ್ಲಿ ನಿಮ್ಮ ಮನೆಗೆ ರೀಚ್ ಆಗ್ತದಲ್ಲ ಮನುಕ, ಅದು ಯಾವ ರೀತಿ ರೆಡಿ ಆಗ್ತದೆ ಅಂತ ಇಲ್ಲಿ ನೋಡೋಣ. ರೈತ ಬಂದವರು ನೋಡ್ಬೋದು. ಈಗ ದ್ರಾಕ್ಷಿ ಈಗ ಇಲ್ಲಿ ಡ್ರೈಯಿಂಗ್ ನಡೀತಾ ಇದೆ, ಡ್ರೈಯಿಂಗ್ ರ್ಯಾಕ್ಸ್ ಇದೆ ಇಲ್ಲಿ ಈ ಕಡೆ. ಇಲ್ಲಿ ನೋಡ್ಬೋದು. ಈಗ ದ್ರಾಕ್ಷಿ ತೋಟದಿಂದ ಆ ಟ್ರ್ಯಾಕ್ಟರ್ ಏನು ಲೋಡಾಗಿ ಇಲ್ಲಿ ಬಂದಿರ್ತದಲ್ಲ, ಈ ಶೆಡ್ಡಿಗೆ ಫಸ್ಟ್ ಬಂದ ಮೇಲೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಡಿಪ್ಪಿಂಗ್ ಅನ್ನೋದು ಮಾಡ್ತಾರೆ. ನೋಡ್ಬೋದು. ಈಗ ಹಾರ್ವೆಸ್ಟ್ ಮಾಡಿಕೊಂಡು ಇಲ್ಲಿ ತಂದಿದ್ದಾರೆ, ರ್ಯಾಕ್ಸ್ಗೆ ತರ್ತಾರೆ. ಇದು ಹಾರ್ವೆಸ್ಟ್ ಆದಮೇಲೆ ಇಲ್ಲೇನಿದೆಲ್ಲ ಇಲ್ಲಿ ಡಿಪ್ಪಿಂಗ್ ಆಗುತ್ತೆ. ಡಿಪ್ಪಿಂಗ್ ಅಂದರೆ ಏನು, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು, ಈ ಥರ ಇಲ್ಲಿ ಡಿಪ್ಪಿಂಗ್ ಮಾಡ್ತಾರೆ. ಸರ್, ಇದು ಡಿಪ್ಪಿಂಗ್ ಯಾವ ಥರ ಮಾಡ್ತೀರಾ? ಡಿಪ್ಪಿಂಗು ಅದು ಇದು ಮಾಡ್ತಾರಲ್ಲ,
ಡಿಪ್ಪಿಂಗ್ ಆದ ನಂತರ ಏನಿದೆಲ್ಲ ಇಲ್ಲಿ ರ್ಯಾಕಿಗೆ ಹಾಕ್ತಾರೆ. ಇಲ್ಲಿ ಟೋಟಲ್ ಇಲ್ಲಿ ಒಂದು 11 ರ್ಯಾಕ್ಸ್ ಇದೆ. ಇಲ್ಲಿ 11 ರ್ಯಾಕ್ಸ್ ಅಲ್ಲಿ ಕೆಳಗಡೆ ಏನಿದೆಲ್ಲ ಇಲ್ಲಿ ಈ ರ್ಯಾಕ್ ಏನಿದೆಲ್ಲ ಇದರಲ್ಲಿ ಲೂಸ್ ಏನು ಈ ದ್ರಾಕ್ಷಿ ಇಲ್ಲಿ ಒಣಗಿದ್ಮೇಲೆ ಏನು ಲೂಸ್ ಬಿದ್ದಿರ್ತಾವಲ್ಲ ಅದನ್ನ ಇಲ್ಲಿ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಇಲ್ಲಿ ನೋಡ್ಬೋದು ಈ ಕಡೆ ಇಲ್ಲಿ ಇಲ್ಲಿ ನೋಡ್ಬೋದು. ಇದು ಅಂದರೆ ಮೇಲಿಂದ ಏನು ಲೂಸ್ ಬೇರೆ ಬೀಳ್ತಾವಲ್ಲ ಇದು ಬಂಚ್ ಮಾತ್ರ ಇಲ್ಲಿ ಉಳ್ಕೊತದೆ. ಇನ್ನು ಲೂಸ್ ಏನಿದೆಲ್ಲ ಇಲ್ಲಿ ಬೀಳ್ತದೆ. ಸರ್ ಈಗ ಟೋಟಲ್ ನೀವು ಎಷ್ಟು ಕ್ರೇಟ್ ಹಾರ್ವೆಸ್ಟ್ ಮಾಡಿದ್ರಿ ಸರ್? ಈಗ ಟೋಟಲ್ ಈಗ 1800 ಕ್ರೇಟ್ ಹಾರ್ವೆಸ್ಟಿಂಗ್. 1800 ಕ್ರೇಟ್ ಹಾರ್ವೆಸ್ಟ್ ಮಾಡಿದಿರಾ? ಯಾವತ್ತು ನಿನ್ನೆ ಸ್ಟಾರ್ಟ್ ಆಗಿದೆ? ನಿನ್ನೆ ಸ್ಟಾರ್ಟ್. ಕಟಿಂಗ್ ನಿನ್ನೆ ಸ್ಟಾರ್ಟ್ ಆಗಿದೆ. ಓಕೆ, ಇದು ಯಾವ ವೆರೈಟಿ ಇದು? ಇದು ಥಾಮ್ಸನ್. ಥಾಮ್ಸನ್ ಸೀಡ್ಲೆಸ್ ಜಾಸ್ತಿ ಮನುಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಥಾಮ್ಸನ್ ಬಿಟ್ರೆ ಮತ್ತು ಮಾಣಿಕ್ ಚಮನು ಯೂಸ್ ಮಾಡ್ತೀವಿ. ಮಾಣಿಕ್ ಚಮನ್ ಸರ ಹಸಿ ಮಾಲ್ ಮಾರಕ. ಹಸಿ ಮಾಲು ಮಾಡ್ತೀವಿ. ಕೆಲವೊಂದು ಕಡೆ ಮನುಕನು ಮಾಡ್ತಾರೆ ಬಟ್ ಕಡಿಮೆ. ಥಾಮ್ಸನ್ ಸೀಡ್ಲೆಸ್ ಏನದಲ್ಲ ಜಾಸ್ತಿ ಈ ರೀತಿ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಮನುಕ್ ಮಾಡಲಿಕ್ಕೆ ಈ ಥರ ಯೂಸ್ ಮಾಡ್ತಾರೆ. ಆಗಲೇ ನಿಮಗೆ 3 ಸ್ಟೆಪ್ ಹೇಳಿದೆ, ಪ್ರೀ ಟ್ರೀಟ್ಮೆಂಟು, ಡ್ರೈಯಿಂಗು, ಪೋಸ್ಟ್ ಡ್ರೈಯಿಂಗ್ ಅಂತ. ಪ್ರೀ ಟ್ರೀಟ್ಮೆಂಟ್ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಡಿಪ್ಪಿಂಗ್ ನಡೀತದೆ. ಈ ಡಿಪ್ಪಿಂಗ್ ಸೊಲ್ಯೂಷನ್ ಏನಿದೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತಂದರೆ 50 ಲೀಟರ್ ನೀರಲ್ಲಿ 900 ml ಈ ಡಿಪ್ಪಿಂಗ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ. ರೆಸಿನ್ಸ್ ಮಾಡಲಿಕ್ಕೆ ಡಿಪ್ಪಿಂಗ್ ಆಯಿಲ್ ಅಂತ ಸಿಗುತ್ತೆ. ಅದರಲ್ಲಿ ನಿಮಗೆ ಪೊಟ್ಯಾಷಿಯಮ್ ಕಾರ್ಬೋನೇಟ್, ಅದರ ಜೊತೆಗೆ ಈಥೈಲ್ ಎಸ್ಟ್ರೇಸ್ ಅಂತ ಫ್ಯಾಟಿ ಆ್ಯಸಿಡ್ ಕೂಡ ಇರ್ತದೆ. ಅದರ ಜೊತೆಗೆ 100 ml ಕೆಲ್ಪೆಕ್ಸ್ ಸೊಲ್ಯೂಷನ್ ಅಂತ ಹಾಕ್ತಾರೆ. ಅದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರ್ತದೆ. ಅದರ ಜೊತೆಗೆ 100 ರಿಂದ 150 ಗ್ರಾಮು ಸಲ್ಫರ್ ಕೂಡ ಆ್ಯಡ್ ಮಾಡ್ತಾರೆ. ಈ ಡಿಪ್ಪಿಂಗ್ ಪ್ರೋಸೆಸ್ ಮಾಡೋ ಉದ್ದೇಶ ಏನಂತಂದರೆ ಈ ಡ್ರೈಯಿಂಗ್ ಮಾಡ್ತೀವಲ್ಲ, ಅಂದರೆ ಒಣಗಿಸ್ತೀವಲ್ಲ ದ್ರಾಕ್ಷಿ ರೆಸಿನ್ಸ್ ಮಾಡಲಿಕ್ಕೆ, ಅದು ತುಂಬ ಫಾಸ್ಟಾಗಿ ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಈಗ ಮೊದಲನೇ ಸ್ಟೆಪ್ ಮುಗೀತು. ಅದು ಪ್ರೀ ಟ್ರೀಟ್ಮೆಂಟಲ್ಲಿ ಯಾವ ರೀತಿ ಡಿಪ್ಪಿಂಗ್ ಮಾಡ್ತಾರೆ ಅಂತ ಈಗ ನೋಡಿದ್ದೀರಾ. ಇದು 2ನೇ ಸ್ಟೆಪ್ಪು, ಡ್ರೈಯಿಂಗ್ ನಡೀತಾ ಇದೆ. ಈಗ ಇದರಲ್ಲಿ ಡ್ರೈಯಿಂಗ್ ಏನಿದೆಲ್ಲ 2ನೇ ಸ್ಟೆಪ್ಪು. ಈ ರೀತಿ ರ್ಯಾಕ್ಸಲ್ಲಿ ಈ ಬಂಚಸನ್ನು ಇಲ್ಲಿ ಒಣಗಿಸ್ತಾರೆ. ಇದೇನಿದೆಲ್ಲ 25 ದಿನವರೆಗೂ ಇಲ್ಲಿ ಡ್ರೈಯಿಂಗ್ ಮಾಡ್ತಾರೆ. ಅಂದರೆ 25 ಡೇಸ್ ತೊಗೋತದೆ ಇದು ರೆಸಿನ್ ಪ್ರಿಪೇರ್ ಆಗಲಿಕ್ಕೆ. ಇಲ್ಲಿ ನೋಡ್ಬೋದು 80 to 90% ಇಲ್ಲಿ ನೀರು ತುಂಬಿಕೊಂಡಿದೆ ಬೆರಿಯಲ್ಲಿ. ಇದನ್ನು ಕಂಪ್ಲೀಟ್ ಡ್ರೈ ಆಗಬೇಕು. ನಮಸ್ಕಾರ ಫ್ರೆಂಡ್ಸ್. ಈಗ ಏನಿದೆ ಅಂದರೆ ಈ ಶೆಡ್ಡಿಂದು ಡೈಮೆನ್ಷನ್ ಒಂದು ಹೇಳಿಲ್ಲ ನಿಮಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಈ 200 ಫೀಟು ಲೆಂತ್ ಇರ್ತದೆ ಮತ್ತು ವಿಡ್ತ್ ಏನಿದೆಲ್ಲ 40 ಫೀಟು ವಿಡ್ತ್ ಇರ್ತದೆ. ಇದು ಈ ಶೆಡ್ಡಿನ ಡೈಮೆನ್ಷನು. ಇದರಲ್ಲಿ ನಿಮಗೆ ರ್ಯಾಕ್ಸಲ್ಲಿ ನೋಡಬೇಕಾದ್ರೆ 11 ರ್ಯಾಕ್ಸ್ ಇರ್ತವೆ ಇಲ್ಲಿ. ಇದೇನಿದೆಲ್ಲ ಇದು 12th ರ್ಯಾಕ್. ಇದು ಟೋಟಲು 12 ರ್ಯಾಕ್ಸ್ ಇದೆ ಇಲ್ಲಿ. ಇದೇನಿದೆಲ್ಲ ಲೂಸ್ ಬೆರೀಸ್ ಇಲ್ಲಿ ಅಂದರೆ ಈ ಕೆಳಗಡೆ ಉದುರಿರ್ತಾವಲ್ಲ ಅದನ್ನು ಇಲ್ಲಿ ನಿಮಗೆ ಇಲ್ಲಿ ಡ್ರೈಯಿಂಗ್ ಮಾಡ್ಬೋದು. ಈ ರೀತಿ ಕಾಣ್ತದೆ. ಇಲ್ಲಿ ಬಿಗ್ ಹೋಲ್ಸ್ ಇರ್ತವೆ, ಅಂದರೆ ಇಲ್ಲಿ ಏನಿದೆಲ್ಲ ಬಂಚಸ್ ಏನಿದೆಲ್ಲ ಇಲ್ಲಿ ಇಡ್ತಾರೆ. ಈ ರೀತಿ 11 ರ್ಯಾಕ್ಸ್ ಇದೆ ಇಲ್ಲಿ ಟೋಟಲು. ಕೆಳಗಡೆ ಏನಿದೆಲ್ಲ ಇದು 12th ರ್ಯಾಕು. ಈ ರೀತಿ ಇಲ್ಲಿ ಟಾರ್ಪಲ್ ಕೂಡ ಹಾಕಿರ್ತಾರೆ. ಆಮೇಲೆ ಏನಿದೆಲ್ಲ ಒಂದು 4 to 5 ಡೇಸ್ ಆದಮೇಲೆ ಇದು ಡ್ರೈಯಿಂಗ್ ಸ್ಟಾರ್ಟಿಂಗ್ ಮಾಡ್ತಾರಲ್ಲ ಅದನ್ನ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಪ್ರೊಟೆಕ್ಷನ್ಗೆ ಸ್ವಲ್ಪ ಏನಾದರೂ ಬೇರೆ ಅನಿಮಲ್ಲು ಅದ್ರ ಏನಾದರೂ ನಾಯಿ ನರಿ ಈ ಥರ ಏನಾದರೂ ತೋಟದಲ್ಲಿ ಬಂದು ಡ್ಯಾಮೇಜ್ ಮಾಡುವಂಥ ಉದ್ದೇಶ ಇರ್ತದೆ. ಆ ರೀತಿ ಅದಕ್ಕೆ ಪ್ರೊಟೆಕ್ಷನ್ ಮಾಡುವಂಥದ್ದು ಒಂದು ಮಾಡ್ತಾರೆ. ಇನ್ನೊಂದು ಏನಂತಂದರೆ ಈಗ ಇಲ್ಲಿ 15 ದಿನ ಆಗಿದೆ ಇದು ಡ್ರೈಯಿಂಗ್ ಆಗಿ. ಯಾವ ರೀತಿ ಇಲ್ಲಿ ಮನುಕ್ ರೆಡಿ ಆಗಿದೆ ಅಂತ ನೋಡ್ಬೋದು ನೀವು. 15 ಡೇಸ್ ಇದು ಡ್ರೈಯಿಂಗ್ ಆಗಿದೆ. ಈಗ ಟೋಟಲ್ ಏನಿದೆಲ್ಲ ಒಂದು 25 ದಿವಸದಲ್ಲಿ ಇದು ಕಂಪ್ಲೀಟಾಗಿ ನಮಗೆ ಡ್ರೈ ಮಟೀರಿಯಲ್ ಅಂದರೆ ಪೂರ್ತಿ ಒಣ ದ್ರಾಕ್ಷಿ ರೆಡಿ ಆಗ್ತದೆ ಅಂತ ಹೇಳ್ಬೋದು. ಈಗ 15-16 ದಿವಸ ನಡೀತಾ ಇದೆ. ಇದರಲ್ಲಿ ಆಲ್ಮೋಸ್ಟ್ ಈಗ ವಾಟರ್ ಕಂಟೆಂಟ್ ಈಗ ಇಲ್ಲಿ ನೋಡ್ಬೋದು, ವಾಟರ್ ಕಂಟೆಂಟ್ ಆಲ್ಮೋಸ್ಟ್ ಈಗ ರೆಡ್ಯೂಸ್ ಆಗಿದೆ. ಈಗ 80% ವಾಟರ್ ಇತ್ತು ಸ್ಟಾರ್ಟಿಂಗ್ ನಾವು ಡ್ರೈ ಮಾಡುವಾಗ. ಈಗೇನಿದೆಲ್ಲ ಆಲ್ಮೋಸ್ಟ್ ನಮಗೆ ಇಲ್ಲಿ ಈ ರೀತಿ ಅರೌಂಡ್ 10% ಇಲ್ಲಿ ವಾಟರ್ ಕಂಟೆಂಟ್ ಸಿಗ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಡ್ರೈಯಿಂಗ್ ಭಾಳ ಇಂಪಾರ್ಟೆಂಟ್ ಇದೆ. ಮತ್ತು ಬೇಗ ಡ್ರೈ ಆಗಬೇಕಂತಂದರೆ ಇದರಲ್ಲಿ ಮುಖ್ಯವಾಗಿ ಈ ಹೈಟ್ಸ್ ಏನಿರುತ್ತಲ್ಲ, ಇದು ನಮ್ಮ ರ್ಯಾಕಿಂದ ಹೈಟ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಯಾಕಂದರೆ ಈ ಏರ್ ಪಾಸ್ ಆಗಲಿಕ್ಕೆ ನಮಗೆ ಎಷ್ಟು ಹೈಟ್ ಇತ್ತು ಅಷ್ಟು ಒಳ್ಳೆಯದಾಗ್ತದೆ. ಅದರಲ್ಲಿ ಇನ್ನೊಂದು ನಿಮಗೆ ಮೇನ್ ಹೇಳಬೇಕಂತಂದರೆ ಈ ರೆಸಿನ್ಸ್ ಡ್ರೈ ಮಾಡಬೇಕಂತಂದರೆ ನಮಗೆ ಇದರಲ್ಲಿ ಒಂದು ಕ್ಯೂಟಿಕಲ್ ಲೇಯರ್ ಅಂತ ಸಿಗ್ತದೆ ಇದರಲ್ಲಿ ಮೇಲೆ. ಈ ಲೇಯರ್ ಇರೋದ್ರಿಂದ ಈ ವಾಟರ್ ಏನಿದೆ ಅಲ್ಲ ಬೇಗ ಡ್ರೈ ಅಂದರೆ ಎವಾಪ್ರೇಟ್ ಆಗಂಗಿಲ್ಲ, ಅಷ್ಟು ಈಸಿ ಆಗಂಗಿಲ್ಲ. ಸೊ ಇದಕ್ಕೇನಿದೆಲ್ಲ ಪ್ರಾಪರ್
ವೆಂಟಿಲೇಷನ್ ಮೇಂಟೈನ್ ಮಾಡೋದು, ಪ್ರಾಪರ್ ಹೈಟ್ ಮೇಂಟೈನ್ ಮಾಡೋದು ಭಾಳ ಮುಖ್ಯ ಇದೆ. ಸೊ ಈಗೇನಿದೆಲ್ಲ ಇದು ಆದ ನಂತರ 20 to 20 ಡೇಸ್ ಆದ ನಂತರ ಏನಿದೆಲ್ಲ ಕಂಪ್ಲೀಟ್ ಡ್ರೈ ಆಗಿಬಿಡ್ತದೆ. ಅದಾದಮೇಲೆ ಏನು ಮಾಡ್ತಾರೆ, ಬಿಸಿಲಲ್ಲಿ ಒಂದು 2 ಡೇಸ್ ಏನಿದೆಲ್ಲ ಇದನ್ನು ಓಪನ್ ಸನ್ಶೈನ್ ಇದೆ ಅಂದರೆ ಓಪನಲ್ಲಿ ಡ್ರೈ ಮಾಡ್ತಾರೆ. ಅದಾದ ನಂತರ ಏನಿದೆಲ್ಲ ಮಾರ್ಕೆಟಿಗೆ ಕಳಿಸ್ತಾರೆ ಅಂತ ಹೇಳ್ಬೋದು. ಈ ರೀತಿ ಈಗ ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಆಗಿದೆ ಏನಿದೆಲ್ಲ ಶೆಡ್ಡು ರೆಡಿ ಆಗಿದೆ. ಈಗ ಆಲ್ಮೋಸ್ಟ್ 15-16 ಡೇಸ್ ಆಗಿದೆಲ್ಲ, ಈ ರೀತಿ ನಮಗೆ ಮನುಕದಲ್ಲಿ ಆಲ್ಮೋಸ್ಟ್ ಇದು ಕನ್ವರ್ಟ್ ಆಗಿದೆ ಅಂತ ಹೇಳ್ಬೋದು. ಈಗ ಫೈನಲ್ ಪ್ರಾಡಕ್ಟು ಅಂದರೆ ಈಗ ರೆಸಿನ್ ಯಾವ ರೀತಿ ಕಾಣ್ತದೆ ಇಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಈಗ ರೆಡಿ ಆಗಿದೆ ಡ್ರೈ ಆಗಿ. ಈ ರೀತಿ ಏನಿದೆಲ್ಲ ಈ ರೆಸಿನ್ಸ್ ನಿಮಗೆ ಫೈನಲಿ ನಿಮ್ಮ ಮನೆಗೆ ಏನು ನೀವು ಮಾರ್ಕೆಟಿಂದ ತಂದಿರ್ತಿರಲ್ಲ, ಯಾವ ರೀತಿ ರೆಡಿ ಆಗ್ತಿದೆ ಅಂತ ನೀವು ಕಂಪ್ಲೀಟ್ ಈಗ ನೋಡಿದಿರಲ್ಲ, ಈ ರೀತಿ ಫೈನಲ್ ಪ್ರಾಡಕ್ಟ್ ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲ ಪೂರ್ತಿ ಒಣಗಿ ರೆಡಿ ಆಗಿದೆ ಮಟೀರಿಯಲ್. ಇದು ಆಲ್ಮೋಸ್ಟ್ ಏನಿದೆಲ್ಲ ಒಂದು 5 ಟನ್ಸ್ ಮೆಟೀರಿಯಲ್ ಇಲ್ಲಿ ರೆಡಿ ಇದೆ ಆಲ್ರೆಡಿ. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಇಲ್ಲಿ ಮನುಕ್ ಇಲ್ಲಿ ರೆಡಿ ಆಗಿದೆ ನೋಡ್ಬೋದು. ಬೆಸ್ಟ್ ಕ್ವಾಲಿಟಿ ಇದೆ ಅದು, ಯಾಕಂದರೆ ಈ ಕಲರ್ ನಮಗೆ ಜಾಸ್ತಿ ಪ್ರಿಫರೆನ್ಸ್ ಇದೆ ಮಾರ್ಕೆಟಲ್ಲಿ. ಈ ರೆಸಿನ್ಸು ಕಂಪ್ಲೀಟು ಡ್ರೈ ಆದಮೇಲೆ ಅಂದರೆ 25 ದಿನ ಆದಮೇಲೆ ಏನಾದ್ರು ಕಂಪ್ಲೀಟ್ ಡ್ರೈ ಆಗ್ತದಲ್ಲ, ಬಿಸಿಲಲ್ಲಿ 2 ದಿನ ಒಣಗ್ತಾರೆ. ಅದಾದಮೇಲೆ ಒಣಗಿದಾದ್ಮೇಲೆ ಇಲ್ಲಿ ಗ್ರೇಡಿಂಗ್ ಆಗ್ತದೆ. ಮಾರ್ಕೆಟಿಗೆ ಹಾಕೋಕ್ಕಿಂತ ಮುಂಚೆ ಏನಿಲ್ಲ ಇಲ್ಲಿ ಗ್ರೇಡಿಂಗ್ ಮಾಡ್ತಾರೆ. ಅದರಲ್ಲಿ ಎ ಕ್ವಾಲಿಟಿ ಮತ್ತು ಬಿ ಕ್ವಾಲಿಟಿ ಸಪ್ರೇಟ್ ಮಾಡ್ತಾರೆ. ಈ ರೀತಿ ಬಾಕ್ಸಸ್ಸಲ್ಲಿ ತುಂಬಿಕೊಂಡು ಏನಿದೆಲ್ಲ ಮಾರ್ಕೆಟ್ಗೆ ಹೋಗ್ತಾರೆ. ಇದು ಎಲ್ಲ ಕಂಪ್ಲೀಟ್ ಮೆಕ್ಯಾನಿಕಲ್ ಅಂದರೆ ಮಷಿನಲ್ಲಿ ಗ್ರೇಡಿಂಗ್ ನಡೀತದೆ. ನಮಸ್ಕಾರ ರೀ. ಇವತ್ತು ನಾವು ಪ್ರಗತಿಪರ ರೈತರ ಹತ್ರ ಇದ್ದೀವಿ. ಸರ್ ಹೆಸರು ಏನಂತ ತಿಳ್ಕೊಂಡು ಅವ್ರ ಪರಿಚಯ ಹೇಳ್ತಾರೆ. ಸರ್ ನಿಮ್ಮ ಹೆಸರು? ಹನುಮಂತರಾಯ ರೀ. ಹೌದ್ರಿ. ಈಗ ಹನುಮಂತರಾಯ ಶಂಕರಪ್ಪ ಮಾಗಣಿಗೇರಿ. ಯಾವ ಕನ್ನೋಳಿದಲ್ರಿ? ಕನ್ನೋಳಿ ಸಿಂದಗಿ ತಾಲೂಕು, ಬಿಜಾಪುರ ಜಿಲ್ಲೆ ರೀ. ಇವ್ರು ಟೋಟಲ್ ಒಂದು 6 ಎಕರೆ ದ್ರಾಕ್ಷಿ ಐತ್ರಿ ಇವ್ರದ್ದು. ಅದರಲ್ಲಿ ಜಾಸ್ತಿ ಮೇಜರ್ ಥಾಮ್ಸನ್ ಸೀಡ್ಲೆಸ್ ವೆರೈಟಿ ಮಾಡಿರಲ್ಲ, ಇದು ಒಂದೇ ವೆರೈಟಿ. ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? 10 ವರ್ಷ ಆಯ್ತು. 10 ವರ್ಷ ಐತ್ರಿ. ಈಗ 10 ವರ್ಷದಿಂದ ನೀವು ಫ್ರೆಶ್ ಮಾರ್ಕೆಟಿಗೆ ಏನು ಹಾಕಲ್ಲ, ಮನುಕ್ ಅಷ್ಟೇ ಮಾಡ್ತೀವಿ. ಈಗ ಮನುಕ್ ಮಾಡೋದ್ರಿಂದ ಹೆಂಗೈತ್ರಿ? ಈಗ ಲಾಭ ಆಯ್ತು ಏನಿಲ್ಲ ಜನಕ್ಕೆ ಹೆಂಗೆ ಅಂದ್ರೆ, ಬೇರೆ ರೈತರಿಗೂ ಸ್ವಲ್ಪ ನಿಮ್ಮಿಂದ ಅನುಭವ ಹೇಳಿದ್ರೆ ಅವರು ಲಾಭ ಪಡಿಬೋದು ಇದರಿಂದ. ಈ 8-9 ವರ್ಷ ನಮಗೆ ಲಾಭ ಅನಿಸಿದ್ರಿ. ಹಾ ರೀ. ಈ ವರ್ಷ ಏನೋ ರೇಟು ಜಾಸ್ತಿ ಆಗಿದೆ ಅಂತ ಕೇಳಿ. ಇನ್ನ ಏನು ರೇಟ್ ಹೋಗಿ ನಮ್ಮ ಮಾರ್ಕೆಟ್ಗೆ ಹೋಗಿ ಮಾರಿ ನಮಗೆ ಬಟ್ಟಿ ಬರುತ್ತಾನ ನಮ್ದಲ್ಲ. ಈಗ ಪ್ರೆಸೆಂಟ್ ಏನದಲ್ರಿ, ಮಾರ್ಕೆಟ್ನಾಗ 200 ರೂಪಾಯಿ ಮ್ಯಾಗ್ ರೇಟ್ ನಡೀತೈತಿ ಒಂದ್ ಕೆಜಿಗೆ ರೀ. ಈಗ ಏನದಲ್ಲ ಮಾರ್ಕೆಟ್ ಈಗ ಸದ್ಯಕ್ಕೆ ರೇಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರೆಸೆಂಟ್ ಈಗ 250 rupees kg ನಡೀತಾ ಇದೆ ಮಾರ್ಕೆಟಲ್ಲಿ. ಇದು ಡ್ರೈ ರೆಸಿನ್ಸು ಹೋಲ್ಸೇಲ್ ಮಾರ್ಕೆಟ್ ರೇಟ್ ಹೇಳ್ತಾ ಇದ್ದೀನಿ. ನಿಮ್ಮ ಕಡೆ ಎಷ್ಟು ರೇಟ್ ನಡೀತಾ ಇದೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಕೃಷಿ ಯೋಗಿ ಚಾನಲಿಂದ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು.